ನಾನು ಅಕ್ಕು. ನನ್ನ ತಾಯಿ ಇಲ್ಲಿ ಸೇವೆ ಮಾಡ್ತಾಯಿದ್ರು 40 ವರ್ಷ. ಮತ್ತು 71 ಅಲ್ಲಿ ರಿಟೈರ್ಮೆಂಟ್ ಆದರು. ಮತ್ತು ಆ ಪ್ಲೇಸಿಗೆ ನಾನು ಟೆಂಪರರಿ ಆಗಿ ಇಲ್ಲಿ ಸೇರಿಕೊಂಡೆ. ನಾನು ಲೀಲಾ. ನನ್ನ ಅಜ್ಜಿ ಇದು ತುಳಿತಾ ಇದ್ದದ್ದಲ್ಲ, ಹಾಗಾಗಿ ನಮಗೆ ಕೆಲಸ ಸಿಕ್ಕಿತು. ಸೇರಿದಾಗ 71ನೇ ಇಸ್ವಿಯಲ್ಲಿ ಸೇರಿದ್ದೀನಿ. Meet Akku and Leela. They were employed as temporary sweeper and cleaner in the Teachers Training Institute, now the District Institute of Education and Training at Udupi in 1971 on an abysmally low basic pay of 15 rupees a month. Akku cleans 21 classrooms and the school campus, while Leela cleans 7 urinals and 5 latrines every day of the week. Akku and Leela have agreed to work at a pay scale set in 1929 for their mother and grandmother. Most employees in the same cadre in other government organizations and departments are paid rupees 2,500 plus DA. On 1/1/1998, the government abruptly stopped paying Akku and Leela even the meager amount of some 600 rupees, which was their consolidated pay on that date. After 14 months of futile waiting, Akku and Leela approached Dr. Ravindra Schoenberg, founder of the Human Rights Protection Foundation, Udupi, seeking his intervention. ಆಗ ನಾನು ಬರ್ತಾ ಇದ್ದಾಗ ಬಂದು ಇಲ್ಲಿ ಆಫೀಸ್ದು ಬಾಗಿಲು ತೆಗೆದು, ಮತ್ತು ಆಫೀಸ್ದೆಲ್ಲ ಕಸ ತೆಗೆದು, ಕ್ಲಾಸದ್ದು ಬಾಗಿಲು ತೆಗೆದು, ಅಲ್ಲಿ ಕಸ ತೆಗೆದು, ಆಫೀಸದ್ದು ಎಲ್ಲ ಇಡೀ ಇದರದ್ದೆಲ್ಲ ಕಸ ತೆಗೆದು, ಮತ್ತು ನೀರು ಹಾಕಿ ಕುಡಿಲಿಕ್ಕೆಲ್ಲ ನೀರು ಹಾಕಿ, ಮತ್ತು ಸಾಯಂಕಾಲ ತನಕ ಇದ್ದು 4:30 ಗಂಟೆ ತನಕ ನಿಂತು ಬಂದು ಮಾಡಿ ಹೋಗೋದು ನಾವು. ಈಗ ನಾವು ಬರ್ತೇವೆ ಅಂದರೆ ಸಂಬಳ ಇಲ್ಲ, ಬರ್ತೇವೆ ಅಂತ ಹೇಳಿದ್ದು ಕೆಲಸ ಮಾಡ್ತೇವೆ, ನೀರೆಲ್ಲ ಹಾಕೋದು ಅಷ್ಟೇ ಅಷ್ಟೇ. ನಾನು ದಿನ ಬರ್ತಾ ಇದ್ದೇನೆ ಅಂದರೆ ಸಂಬಳ ಇಲ್ಲ, ಆದರೂ ಸುಸ್ತಾಗಬೇಕಲ್ಲ. 71ರಲ್ಲಿ ಕೆಲಸಕ್ಕೆ ಹೋಗಲಿಕ್ಕೆ ಶುರು ಮಾಡಿದೆ. ಅದು ಎಂಪ್ಲಾಯ್ಮೆಂಟ್ ಅಂದರೆ ಬಂದದ್ದು ನನಗೆ, ಅದರ ನಂಬರ್ ಎಲ್ಲ ಉಂಟು. ಆದರೂ ಹೋಗ್ತಾ ಇದ್ದೆ ನಾನು. ಹೋಗ್ತಾ ಇದ್ದುವಾಗ ಮತ್ತೆ ಇದು ಸಂಬಳ ಕಟ್ಟಾಯ್ತು. ಅಂದರೆ ಆಫೀಸಲ್ಲಿ ಕೂಡ ಬರ್ದಾಗ್ತಾ ಇದ್ರು. ನಮ್ಮಲ್ಲಿ ಒಬ್ಬರು ಕುಸುಮ ಅಂತ ಇದ್ದರು. ಅವರು ಮತ್ತೆ ಲಾಸ್ಟಿಗೆ ನನ್ನ ಕಷ್ಟ ನೋಡಿ ಲಾಸ್ಟಿಗೆ ಹೇಳಿದರು, ಇದು ಆಗೋದು ಹೋಗೋದಲ್ಲ, ನೀವು ಅಲ್ಲಿ ಹೋಗಿ, ಅಲ್ಲಿ ಹೀಗೆ ಇದ್ದಾರೆ ಅಂತ ಹೇಳಿದರು. ಅದಕ್ಕೆ ನಾನು ಮತ್ತೆ ಅಲ್ಲಿ ಅವ್ರ ಹತ್ರ ಹೋದೆ, ಡಾಕ್ಟ್ರ್ ಹತ್ರ ಹೋಗಿ ಎಲ್ಲ ಹೇಳಿದೆ ಹೀಗೆ 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 ಅಂತ. ಮತ್ತು ಅವರೇ ಮುಂದೆ ಹೋದರು. ಮತ್ತೆ ಅದೇ ಕುಸುಮನವರೆಲ್ಲ ನಮಗೆ ಹೆಲ್ಪ್ಗೆ ಎಲ್ಲ ನಿಂತು ಎಲ್ಲ ಮಾತಾಡಿ ನೋಡಿ ಅಂತ ಹೇಳಿದರು. ಅವರು ಸಹ ಬಂದರು ನಮ್ಮೊಟ್ಟಿಗೆ, ಎಲ್ಲ ಹೇಳಿದನ್ನೆಲ್ಲ ಜೆರಾಕ್ಸ್ ಮಾಡಿ ಎಲ್ಲ ಕೊಟ್ಟಿದ್ದೇವೆ. ಮತ್ತು ಹಾಗಿತ್ತು. ಮತ್ತೆ ಏನು ಇದಾಗಲಿಲ್ಲ. ಸಂಬಳ ಒಟ್ಟಾಗಿ 2 ವರ್ಷ ನಂತರ ನಾನು ಡಾಕ್ಟ್ರ್ ಹತ್ರ ಹೋದದ್ದು. ಹೀಗೆ ಹೀಗೆ ಆಯಿತು, ಎಂತ ಮಾಡೋದು ಅಂತ. ಅದಕ್ಕೆ ಅವರೆಲ್ಲ ಬರ್ದಾಕಿದ್ರು, ತುಂಬ ಸರಿ ಬರ್ದಾಕಿದ್ರು. ಅದಕ್ಕೆ ಎಂಥದ್ದು ರಿಪ್ಲೈ ಇಲ್ಲ. ಅದಕ್ಕೆ ಇನ್ನೇ ಆಗೋದು ಹೋಗೋದಲ್ಲ, ಇನ್ನು ಕೋರ್ಟಿಗೆ ಹಾಕುವ ಅಂತ ಹೇಳಿದರು. ಆಯಿತು ಅಂತ ಹೇಳಿದೆ. ಕಡೆಗೆ ಅವರು ಕೋರ್ಟಿಗೆ ಹಾಕಿದರು. ಕೋರ್ಟಿಗೆ ಹಾಕಿ ಅದು ನಮಗೆ ಅಂತ ಬಂತು, ನಮಗೆ ಆಯಿತು. ಮತ್ತು ತಿರ್ಗಾ ಅದು ಕೊಡಲಿಲ್ಲ ಅವರು. ನಾವು ಕೂಡ ಮತ್ತೆ ಇನ್ನು ಆಯ್ತಲ್ಲ ಅಂತ ನಾವು ಕೂಡ ಹೋಗಲಿಲ್ಲ. ಅದಕ್ಕೆ ಮತ್ತೆ ಇದು ಕಮಿಷನರ್ ಆಫೀಸಿಂದ ಹೇಳಿದ್ರಂತೆ, ಅವರು ಅಂದರೆ ಅಲಾಟ್ಮೆಂಟ್ ಕಳಿಸಿಲ್ಲ ಅವರು. ಅಲಾಟ್ಮೆಂಟ್ ಕಳಿಸೋದೇ ಇವರು ನಮಗೆ ಸಂಬಳ ಕೊಡಲಿಲ್ಲ. ಅದಕ್ಕೆ ಅವ್ರು ಹೇಳಿದ್ರಂತೆ, ಅವರು ಇದಕ್ಕೆ ಕೋರ್ಟ್ಗೆ ಯಾಕೆ ಹೋದದ್ದು ಅಂತ. Over 50 letters and petitions have been sent to officials, chief ministers, the Prime Minister, the National Commission for Women and sundry politicians seeking their intervention to make Akku and Leela permanent employees. Since 1992, it took the government 5 years to decide that the post of these two women cannot be made permanent. The superintendent at the Teachers Training Institute, in a letter dated 23/7/2003, requests the Commissioner of Public Instruction Bangalore to release contingency funds to the tune of rupees 1,16,000 due to Akku and Leela. 2 days later, on 25/7/2003, the Karnataka Administrative Tribunal order calls for the Education Department to consider regularization of services of Akku and Leela as a social ameliorative measure and to settle their dues within 90 days. Failing to comply with this order, pulled up for contempt of court,
What does the Department of Education do? Pay the dues, you may think, but the department promptly appeals to the High Court. Dismissed by the judges hearing the case in 2004, the department does what can only be the next logical step. It dubs the case as fit for the Supreme Court. ಆ್ಯಕ್ಚುಲಿ ನಮ್ಗೆ ಅದಕ್ಕೆ ಶಾಕ್ ಆಗಿತ್ತು ಅವರ ಕೇಸ್ ಕೇಳಿ. ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಸಹ ಹೀಗೆ ಇದೆ, ಅವರ ಪ್ರಾಬ್ಲಮ್ ಹೀಗೆ ಇದೆ ಅಂತೇಳಿ. ಅಕ್ಕು ಕೂಡ ಲೀಲಾ ಕೂಡ, ಆದರೆ ಅಕ್ಕನ್ನು ತುಂಬ ನೋಡ್ತಾ ಇದ್ದೆ ನಾನು. ಡಾಕ್ಟರ್ ಶಾನ್ಭಾಗ್ ಕೂಡ ನನ್ನ ಕೆಲಸ ಮಾಡುವಾಗ ತುಂಬ ಒಂದು ಎನ್ಕರೇಜ್ ಮಾಡ್ತಾಯಿದ್ರು. ನಾನು ಇಲ್ಲಿ ಬಂದು 8 ವರ್ಷ ಆಯಿತು. 8 ವರ್ಷದಿಂದ ನೋಡ್ತಾ ಇದ್ದೇನೆ. ಇಲ್ಲಿ ಸಾಧಾರಣ ಒಂದು 10,000ಕ್ಕಿಂತಲೂ ಜಾಸ್ತಿ ಕೇಸ್ ಬರ್ತಾ ಇದೆ. ಅದರಲ್ಲಿ ಮಹಿಳೆಯರಿಗೆ ತೊಂದರೆ ಎಷ್ಟು ಜನರಿಗೆ ಆಗ್ತಾ ಉಂಟು. ಅದರಲ್ಲಿ ಅಕ್ಕುಲೀಲಾ ಕೂಡ ಒಂದು. ಆದರೆ ಅಕ್ಕುಲೀಲಾ ಬಗ್ಗೆ ನೋಡಿ ನಂಗೆ ತುಂಬ ಕನಿಕರ ಅನಿಸ್ತಾ ಉಂಟು. ಯಾಕಂದರೆ ಅವರಿಗೆ ನಿಜವಾಗಿ ಸಿಗುವಂಥ ಸಂಬಳವೇ ಸಿಗ್ತಾ ಇರಲಿಲ್ಲ. ಅದು ಅವ್ರು ದುಡಿತಾರೆ, ಆದರೆ ಅವರಿಗೆ ಹಣ ಸಿಗ್ತಿರ್ಲಿಲ್ಲ. ಅವರು ಇಲ್ಲಿ ಬರುವಾಗಲೇ ನಮಗೆ ಅವರು ನೋಡುವಾಗ ತುಂಬ ಬೇಸರ ಆಗ್ತಿತ್ತು. ಕೆಲಸಕ್ಕೆ ಹೋಗ್ತಾ ಇದ್ದೆ ನಾನು. ಕೆಲಸಕ್ಕೆ ಹೋಗುವಾಗ ಮತ್ತೆ ಇವರಿಗೂ ಕೂಡ ಸೌಖ್ಯ ಇಲ್ಲ, ಅವರು ಕೆಲಸಕ್ಕೆ ಹೋಗಲಿ ಆಗೋದಿಲ್ಲ. ನನಗೆ 5 ಮಂದಿ ಮಕ್ಕಳು. ಕಷ್ಟದಲ್ಲಿ ಶಾಲೆಗೆ ಸ್ವಲ್ಪ ಕಳಿಸಿದ್ದೆ ಕಷ್ಟದಲ್ಲಿ. ಮತ್ತೆ ಇದು ಮಾಡಲಿಕ್ಕೆ ನನ್ನ ಹತ್ರ ಆಗಲಿಲ್ಲ. ಮತ್ತು ಶಾಲೆಗೆ 5 ಮಂದಿಗೆ ಅವನಿಗೆ 8ನೇ ತನಕ ಕಳಿಸಿದ್ದೆ ದೊಡ್ಡವನಿಗೆ. ಮತ್ತು ಅವನು ಕೆಲಸಕ್ಕೆ ನನ್ನ ಕಷ್ಟ ನೋಡಿ ಮತ್ತು ಕೆಲಸಕ್ಕೆ ಹೋಗು ಮಗ ಅಂತ ಕಳಿಸಿಕೊಟ್ಟೆ. ಅವನು ಕೆಲಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಅದರಲ್ಲಿ ಸ್ವಲ್ಪ ಎಂತ ಮಾಡೋದು, ಒಂದು ದಿವಸ ಉಂಟು ಒಂದು ದಿವಸ ಇಲ್ಲ ಅಂತ ಜೀವನ ಮಾಡ್ತಾ ಇದ್ದೇನು. ಈಗ ಸ್ವಲ್ಪ ಅವ್ರ ಮಕ್ಕಳೆಲ್ಲ ದೊಡ್ಡದಾದ್ರಲ್ಲ, ಈಗ ಸ್ವಲ್ಪ ನನಗೆ ಹೊಟ್ಟೆಗೊಂದು ಏನು ಇದು ಮಾಡೋದಿಲ್ಲ ನನಗೆ. ಪರವಾಗಿಲ್ಲ, ನೀವು ಹೇಳ್ಬೇಕು, ಯಾಕಂದ್ರೆ ನಿಮ್ ಕತೆ ಗೊತ್ತಾಗ್ಬೇಕಲ್ಲ, ಇಲ್ಲಾಂದ್ರೆ ಏನ್ ನ್ಯಾಯ, ಹೆಂಗ್ ನ್ಯಾಯ ಬರುತ್ತೆ ಹೇಳಿ. ಮಕ್ಕಳೆಲ್ಲಾದ್ರೂ ಖರ್ಚಿಗೆ ಕೊಡ್ತಾರೆ, ಎಲ್ಲ ತಿನ್ನಲಿಕ್ಕೆ, ಚಹಾ ಕುಡಲಿಕ್ಕೆ ಎಲ್ಲ. ಮತ್ತೆಂಥ ಉಬ್ಬಿಸದಲ್ಲಿ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಕೂತ್ಕೊಂಡು ಮಕ್ಕಳನ್ನು ನೋಡೋದು, ಮನೆಯಲ್ಲಿ ಕೂತ್ಕೊಳ್ಳೋದು, ಮಲ್ಕೊಳ್ಳೋದು ಆಗಲು ಹಿಡಿ. ನನ್ನ ತಾಯಿದು ಸಂಬಳ ನಿಂತ ನಂತರ ನನಗೆ 22 ವರ್ಷ. ಆ ಟೈಮಲ್ಲಿ ನಾನು 50 ರೂಪಾಯಿ ಸಂಬಳ ಪೇಂಟಿಂಗ್ ಕೆಲಸಕ್ಕೆ ಹೋಗ್ತಾಯಿದ್ದೆ. ಅಮ್ಮ ಕಷ್ಟಪಟ್ಟು ಮನೇಲೆಲ್ಲ ಕೆಲಸ ಮಾಡಿ, ಬೇರೆಯವ್ರ ಮನೇಲಿ ಕೆಲಸ ಮಾಡಿ ನಮ್ಮನ್ನು ಸಾಕಿದ್ರು. ಅಮ್ಮಂತ್ರ ಆಗುವಷ್ಟು ಎಜುಕೇಷನ್ ನಮ್ಗೆ ಕೊಟ್ಟರು. ಮತ್ತು ಅಮ್ಮಂತ್ರ ಆಗದಿದ್ದಾಗ ನಾವು ಕೆಲಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಸಹ ಕೆಲಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಸೇರುವಾಗ 20 ವರ್ಷ. ಸಂಬಳ ಕಡಿಮೆ ಅಲ್ಲ, ಅದಕ್ಕೆ ಬದ್ದು ಕೊಟ್ಟಿದ್ದೇವೆ ಎಲ್ಲ, ಆಗಲಿಲ್ಲ. ಆದ್ರೂ ಮಾಡ್ತಿದ್ದೇವೆ. ಇದುವರೆಗೆ ಇನ್ನೂ ಮಾಡ್ತಿದ್ದೇವೆ. ಆದರೂ ಇನ್ನೂ ಸಹ ಅದಕ್ಕೆ ಹತ್ತಿರ ಬರೋದಿಲ್ಲ. ಮತ್ತು ಈಗ ಪೆನ್ಷನ್ಗೆ ತಯಾರಾಯಿತು, ಇನ್ನೆಂತ ಮಾಡೋದು. ಅದು ನಮಗೆ ಪರ್ಮನೆಂಟ್ ಆಗಬೇಕಂತೇಳಿ ಅವಳೊಂದು ಇದು ಅರ್ಜಿ ಬರೆದು ಕೊಟ್ಟದ್ದು. ಆ ಅರ್ಜಿ ಬರೆದು ಕೊಟ್ಟ ನಂತರವೇ ಅದು ನಿಂತು ಹೋಗಿದೆ. ಆಮೇಲೆ ಬಳಕೆದಾರರ ಮೇಲೆ ನಾವು ಕಂಪ್ಲೇಂಟ್ ಮಾಡಿದ್ದೇವೆ. ಬಳಕೆದಾರರು ಕಂಪ್ಲೇಂಟ್ ಮಾಡಿದ ಮೇಲೆ ಅವರು ಹೈಕೋರ್ಟ್ ಹಾಕಿದ್ದಾರೆ. ಹೈಕೋರ್ಟ್ ಹಾಕಿದ ಮೇಲೆ ಅಲ್ಲಿಂದ ಸುಪ್ರೀಂ ಕೋರ್ಟ್ ಹೋಗಿದೆ. ಈಗ ಸುಪ್ರೀಂ ಕೋರ್ಟಲ್ಲಿ ಉಂಟು. ಇಷ್ಟೊತ್ತಿಗೆ ನನ್ನ ಸಂಬಳದಲ್ಲಿ ನನ್ನ ಮಕ್ಕಳನ್ನು ನಾನು ಸಾಕಿಕೊಂಡಿದ್ದೇನೆ. ಅದಕ್ಕೆ ಈಗ ನಾವು ಅವಳ ಹಣಕ್ಕೂ ಇದಕ್ಕೋಸ್ಕರ ನಾವೀಗ ತಿರುಗತ್ತೆ ಮಾತಾಡ್ತಿದ್ದೇವೆ. ಆದರೆ ಯಾರು ಅದನ್ನು ಇದು ಮಾಡೋದಿಲ್ಲ. ಇಷ್ಟು ನಮಗೆ ಈಗ ನಾವು ಯಾರ ಹತ್ರ ಹೇಳಬೇಕಂತ ಹೇಳಿ ನಮಗೆ ಅದು ಗೊತ್ತಿಲ್ಲ. ಈಗ ಸಂಬಳ ಸಿಗ್ತಿರುವಾಗ ನಮಗೆ ನಾವು 5ನೇ ಕ್ಲಾಸಲ್ಲಿ ಇದ್ದೇವೆ. ಈಗ ಸಿಗ್ತಾ ಇಲ್ಲ. 30 ವರ್ಷ ಆಯ್ತೇನೆ ಈಗ ಸಂಬಳ ಸಿಗೋದೆ. ನಮಗೆ ಸಿಗಬೇಕು. ಅದು ತುಂಬ ಸಲ ಕಂಪ್ಲೇಂಟ್ ಎಲ್ಲ ತಗೊಂಡು ಹೋದರು. ಇದುವರೆಗೆ ಎಂತ ಇದಾಗಲಿಲ್ಲ ನಮ್ಮದು ಸಂಬಳದೆಲ್ಲ. ಈಗ ಕೋರ್ಟಲ್ಲಿ ಉಂಟು. ಈಗ ತುಂಬ ಸಲ ಕೋರ್ಟ್ ಇದೆಲ್ಲ ಮಾಡಿದರು, ಕೇಸೆಲ್ಲ ತಗೊಂಡ್ರು.
ಏನು ಇದಿಲ್ಲ, ಪ್ರಯೋಜನ ಇಲ್ಲ ಏನು. ಈ ಸರ್ಕಾರ ನಾವು ಮಕ್ಕಳಿಗೆ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಹೇಳ್ತಾರೆ. ಅದೇ ಅಲ್ಲಿ ಕೆಲಸ ಮಾಡುವವರಿಗೆ ಸಾಧಾರಣ 30 ವರ್ಷದಿಂದ ಟೆಂಪರರಿ ಆಗಿದ್ರು ಅವರನ್ನು ಪರ್ಮನೆಂಟ್ ಮಾಡಬೇಕು ಅಂತ ಸರ್ಕಾರ ಇದು ಮಾಡೋದಿಲ್ಲ. MLA ಯುರೋಪ್ ಮೈಲಿ ಆದರು, ಆಗ ಹೋದೆ, ಅವರ ಹತ್ರ ಹೋದೆ, ಮತ್ತು ಮನೋರಮ್ ಹತ್ರ ಹೋದೆ, ಮತ್ತು ಸಭಾವತ್ ಹತ್ರ ಹೋದೆ, ಮತ್ತು ಈಗ ರಘುಭಟ್ ಭಟ್ರ ಹತ್ರ ಅವ್ರ ಹತ್ರ ಕೂಡ ಹೋದೆ, ಭಟ್ರ ಹತ್ರ ಎಸ್ ಸರ್ ಅವ್ರ ಹತ್ರ ಕೂಡ ಹೋಗಿದ್ದೇನೆ. ಯಾರು ನಮ್ಮನ್ನೆಲ್ಲ ಯಾರು ಇದು ಮಾಡುವವರಿಲ್ಲ. ನಿಮ್ಮ ಪ್ರಯತ್ನಕ್ಕೂ ನೋ ರೆಸ್ಪಾನ್ಸ್ ಟು ಹರ್ ಓನ್ ಎಫರ್ಟ್ಸ್. ಅವರು ಎಲ್ಲಿ ಮಾತಾಡಲಿಕ್ಕೆ ಹೋಗುವುದು ಅಂತ ಹೇಳಿ ಇದು ಮಾಡಿದ್ದಾರೆ. ಅದಕ್ಕೆ ಬಾ ಹೋಗುವ ಅಂತ ಹೇಳಿ ಇಬ್ಬರು ಹೋದೆವು. ಯಾರ್ಯಾರಂತ ನನಗೆ ಗೊತ್ತಿಲ್ಲ. ಹಾಗೆ ಹೋಗಿ ಮಾತಾಡಿ ಎಲ್ಲ ಬಂದು ಯಾವುದಾಗಲಿಲ್ಲ. ಎಲ್ಲರಿಗೆ MLA ಅವರಿಗೆ ಎಲ್ಲರಿಗೂ ನಾವು ಒಂದೊಂದು ಅರ್ಜಿ ಕೊಟ್ಟಿದ್ದೇವೆ. ಇದುವರೆಗೆ ಯಾರು ನಮಗೆ ಅದಕ್ಕೆ ಒಂದು ಹೆಲ್ಪು ಅಂತ ಹೇಳಿ ಯಾರು ಮಾಡಲಿಲ್ಲ. ಇದುವರೆಗೆ ಬಂದೇ ಇಲ್ಲ. ಏಕೆ ಬರ್ತದ ಶಕ್ತಿ ಏನು ದೇವರು, ಅದು ಎಂತ ಆಯ್ತು ಅಂತ ನಂಗೆ ಗೊತ್ತಾಗಲಿಲ್ಲ ಎಂತ ಆಯಿತು ಅಂತ. At times, the despair and frustration at their long struggle hits them, and when I request them to narrate their woes once more, they break down as emotions dammed up for years overcome them. Akku quells the tears and articulates her story, while Leela's tears of silence speak volumes. But both are determined to let the world know their story. ಅಷ್ಟು ಕಷ್ಟ ಇದ್ದೇನೋ ಮಕ್ಕಳು ಹೆಣ್ಮಕ್ಳು ಓದಲೇಬೇಕು ಅಂತ ನೀವು ಅದು ಹೆಂಗೆ ಮಾಡಿದ್ರಿ ಹೇಳಿ? ಯಾಕೆ ಹಿಂಗೆ ಏನು ಅನಿಸ್ತು? ಅಲ್ಲ ಹಾಗೆಲ್ಲ ನನ್ನ ಕಷ್ಟದ ಹಾಗೆ ನನ್ನ ಮಕ್ಕಳು ಬರೋದು ಬೇಡ, ಮಕ್ಕಳಾದರೂ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಇರಲಿ ಅಂತ ನಾನು ಅಷ್ಟು ಕಷ್ಟದಲ್ಲಿ ಇದು ಮಾಡಿದ್ದು. ಹಾಗಾಗಿ ತಾಯಿ ತುಂಬ ಕಷ್ಟದಲ್ಲಿ ಕೂಗ್ತಾರೆ ಕೆಲವೊಮ್ಮೆ, ನಾವೇನು ಮಾಡಲಿ ಅಂತ. ನನಗೆ ಒಂದು ಈಗ ಕೆಲಸದ್ದೊಂದು ನಂದು ಅದೊಂದು ಸರಿಯಾಗಿ ಆಗಬೇಕು, ಮತ್ತು ಉಳಿದ ನನ್ನ 2 ಹೆಣ್ಮಕ್ಳಿಗೆ ಒಂದು ಒಳ್ಳೆಯದಾಗಬೇಕು, ನನ್ನ ಮಕ್ಕಳಿಗೆ ಒಂದು ಒಳ್ಳೆಯದಾದರೆ ಅದೇ ಒಂದು ನನಗೆ ಆಸ್ತಿ, ಅದೇ ಒಂದು ಆಸ್ತಿ. ಇಷ್ಟೆಲ್ಲ ಆಯಿತು, ನಿಜವೇ ಆಗಬೇಕಂತ ನ್ಯಾಯ ಸಿಗ್ತದ ಇಲ್ಲವಂತ ಗೊತ್ತಿಲ್ಲ. ಅಂದರೆ ಅವರು ಇಲ್ಲಿ ಬರುವುದಂದ್ರೆ ನಮ್ಮ ಒಂದು ದೇವಸ್ಥಾನಕ್ಕೆ ಬಂದಾಗ ಆಗ್ತದೆ ಹಾಗೆ ಹೀಗೆ ಹೇಳ್ತಾ ಇರ್ತಾರೆ. ನಮ್ಮ ಡಾಕ್ಟರ್ ಶಾನ್ಭಾಗ್ ಹತ್ರ ಮಾತಾಡಿ ಅವ್ರನ್ನ ಸ್ವಲ್ಪ ಅವರ ಇದನ್ನು ಹೇಳ್ಕೊಂಡು ಅವರು ಸ್ಯಾಟಿಸ್ಫ್ಯಾಕ್ಷನ್ ಪಡ್ತಾರೆ, ಅದರಲ್ಲಿ ತೃಪ್ತಿ ಪಡ್ತಾರೆ. ನನಗೆ ಗುರುವಾರ ಬಂದರೆ ಅವರ ಮಾತು ಕೇಳಿ ನನಗೆ ಸ್ವಲ್ಪ ತಲೆಗೆ ನೆಮ್ಮದಿ ಸಿಗ್ತದೆ. ಶಾಲೆಯಲ್ಲಿ ಬಂದೆಲ್ಲ ಮಾತಾಡಿ ಎಲ್ಲ ಸಹಾಯ ಮಾಡಿದ್ದಾರೆ. ಆದ್ರೂ ಗೌರ್ಮೆಂಟಿಂದ ಏನು ಹಿಂದೆ ಬರಲಿಲ್ಲ ಲೆಟ್ರ್. Ours is the Government Pre-University College for Girls, Udupi. They are serving in this campus, particularly their service is given to DIET, that is Teachers Training Institute, for the past many years, but their service conditions have not been improved. So I wish them success in their endeavor, and some justice shall be given to both of them, Leela and Akku. ಅದು ಕೇಸ್ ನಾನು ನೋಡಿದ್ರಿಂದ ನಾವೆಲ್ಲರಿಗೆ ಬರ್ದಾಯ್ತು, ಅಂದ್ರೆ ಮಿನಿಸ್ಟ್ರಿಗಿಂದ ಹಿಡಿದು ಅಂದ್ರೆ ಸಣ್ಣ ಇದರಿಂದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಹಿಡಿದು ಎಲ್ಲ ಯಾವ ಮಿನಿಸ್ಟ್ರಿ ಎಲ್ಲ ಬರ್ತಾ ಅವರಿಗೆಲ್ಲ ಕೊಟ್ಟಾಯ್ತು. ಆದ್ರೆ ಏನೂ ಆಗ್ಲಿಲ್ಲ. ಅವತ್ತು KITಯಲ್ಲಿ ವಿನ್ ಆಯ್ತು, ಹೈಕೋರ್ಟಲ್ಲಿ ವಿನ್ ಆಯ್ತು, ಈಗ ಅದು ಸುಪ್ರೀಂ ಕೋರ್ಟಲ್ಲಿದೆ. ಈಗ ಏನಾಗ್ತದೆ ಏನಾಗ್ತದೆ ಅಂತೇಳಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಅವರ ಕೇಸಲ್ಲಿ. ನ್ಯಾಯ ಒಂದು ಅವಳಿಗೆ ಸಿಕ್ಕಿದ್ರೆ ಸಹ
ನಮ್ಮಮ್ಮ ಇಷ್ಟು ಕಷ್ಟಪಡ್ತಾರೆ, ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ಕೇಳ್ಕೊಳ್ತೇನೆ. ನಮ್ಮ ಸಣ್ಣಂದಲ್ಲಿ ಇರುವುದಕ್ಕಿಂತ ಇನ್ನಾದರೂ ಅವರಿಗೆ ಆ ಕೆಲಸದಲ್ಲಿ ಜಯ ಸಿಗಬೇಕಂತ ನಾವು ಕೇಳ್ಕೊಳ್ತೇವೆ. ಅಮ್ಮ ದಿವಸ ಶಾಲೆಗೆ ಹೋಗಿ ಬರ್ತಾರೆ ಆದರೆ ಒಂದಲ್ಲ ಒಂದು ದಿವಸ ನಮಗೆ ಇದಾಗ್ತದೆ ಅಂತಂದು ನಂಬಿಕೆ ಉಂಟು. ಅದು ಯಾವಾಗ ಆಗ್ತದೆ ಅಂತ ನೋಡಬೇಕು. ಅಮ್ಮ ಕಷ್ಟಪಡೋದು ನೋಡಿದರೆ ತುಂಬ ಪಾಪ ಅನಿಸ್ತಿದೆ ನಮಗೆ. ಸಿಗಲೇಬೇಕದು, ನಮ್ಮದು ಗೆಲ್ಲಬೇಕದು, ನಮಗೆ ಸಂಬಳ ಕೊಡಲೇಬೇಕದು, ಸಿಗಬೇಕು. Because it's not just the issue of two people, it's an issue of human rights, where two desperately poor, illiterate, helpless women continue to do their work diligently, uncomplainingly, and have no one to take care of their case. There are several such cases coming before Ravindra Shanbag. I keep reading them and I keep wondering, where do we go from here? The usual answer is, it's under consideration. There's a standard answer, standard excuse, it's under consideration. How long is it going to be under consideration? 2 months, 2 years, 20 years? No reply. Society doesn't care, the media doesn't care, women's organizations don't care. So life goes on as usual, and these two people I am sure will one day quietly die, and that would be the end of their case. Why can't somebody pick it up in 5 minutes time? It doesn't require 1 week of discussion or going to a court. Just 2 minutes, the secretary of the ministry concerned says, okay, they require so and so many lakhs of rupees, pay it. That's all that you have to do. You don't require to go to a court of law. Everything is seen, noticed, but neglected. Akku and Leela are back again to waiting like the legendary Chataka Pakshis, and they continue to serve a government that has been apathetic and callous towards their situation. And this is not easy as they walk long distances to school. It takes Akku a half an hour, while for Leela it means an hour's walk every single day. Grappling with helplessness, battling a faceless enemy, Akku and Leela continue their long walk. They know they have an uphill struggle, but they gather strength and keep faith that justice will one day be theirs and they will find closure to a 10-year struggle. ನಮ್ಮದು ಅರ್ಧ ಜೀವನ ಇಲ್ಲೇ ಆಗಿದೆ. ಅದು ನಮಗೆ ಇಬ್ಬರಿಗೂ ನ್ಯಾಯ ಬೇಕು.